ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಸಿದ್ಧ ಪುಣ್ಯಕ್ಷೇತ್ರದಲ್ಲಿರೋ ಒಂದು ಅತ್ಯದ್ಭುತ ಪೇಂಟಿಂಗ್ನಲ್ಲಿ ಅಡಗಿರೋ ದೈವ ರಹಸ್ಯದ ಬಗ್ಗೆ ತಿಳಿಯೋಣ. ಗರ್ಭಗುಡಿಯಲ್ಲಿರೋ ದೇವರ ವಿಗ್ರಹಗಳು ಎಷ್ಟು ವಿಶೇಷವೋ ಅಷ್ಟೇ ವಿಶೇಷತೆ ಹೊಂದಿರುತ್ತೆ ದೇವಾಲಯದ ಆವರಣ. ಎಷ್ಟೋ ಕಲ್ಲಿನ ಕೆತ್ತನೆಗಳು, ಗೋಪುರಗಳು, ಧ್ವಜಸ್ತಂಭಗಳು, ಕಲ್ಯಾಣಿಗಳು ದೈವ ಕಥೆಗಳನ್ನು ತಿಳಿಸುತ್ತಿರುತ್ತೆ. ಅದರಂತೆ ಇಲ್ಲಿರೋ ದೇವಸ್ಥಾನದ ಅನ್ನಪ್ರಸಾದ ಸ್ಥಳದಲ್ಲಿ ಬೃಹತ್ ಆಕಾರದಲ್ಲಿ ಕಣ್ಮನ ಸೆಳೆಯೋ ಒಂದು ಚಿತ್ರ. ಅದರಲ್ಲಿ ಒಂದಲ್ಲ ಎರಡಲ್ಲ 5 ಪುಣ್ಯಕ್ಷೇತ್ರಗಳ ಬಗ್ಗೆ ಮಾಹಿತಿ ಇದೆ. ಇದನ್ನು ನೀವು ನೋಡಿರ್ತೀರ, ಯಾಕಂದರೆ ಆ ಪುಣ್ಯಕ್ಷೇತ್ರಕ್ಕೆ ಹೋಗದೇ ಇರೋರೇ ಇರಲ್ಲ. ಕಲಿಯುಗ ದೇವರ ದರ್ಶನ ಪಡೆದವರು ಅಲ್ಲಿ ನೀಡೋ ಅನ್ನಪ್ರಸಾದ ಕೇಂದ್ರಕ್ಕೂ ಭೇಟಿ ನೀಡ್ತಾರೆ. ಆ ದೇವಾಲಯ ಯಾವುದು, ಅಲ್ಲಿರೋ ವಿಚಿತ್ರ ಚಿತ್ರದಲ್ಲಿ ಅಡಗಿರೋ ರಹಸ್ಯ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಇಂಟ್ರೆಸ್ಟಿಂಗ್ ವಿಷಯನ ತಿಳಿಯಿರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮುಂದಿನ ವಿಡಿಯೋಸ್ಗಾಗಿ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾವು ಈಗ ಹೇಳ್ತಿರೋ ಅದ್ಭುತ ದೈವ ರಹಸ್ಯ ಚಿತ್ರ ಇರೋದು ವಿಶ್ವ ಪ್ರಸಿದ್ಧ ತಿರುಪತಿ ತಿರುಮಲ ತಿಮ್ಮಪ್ಪನ ದೇವಸ್ಥಾನದಲ್ಲಿ. ಕಲಿಯುಗ ಪ್ರತ್ಯಕ್ಷ ದೈವ ಬಾಲಾಜಿಯನ್ನು ದರ್ಶಿಸಲು ಭಕ್ತರು ಪ್ರತಿದಿನ ಸಾಗರೋಪಾದಿಯಲ್ಲಿ ಬರ್ತಾರೆ. ತಿಮ್ಮಪ್ಪನ ಲಡ್ಡು ಇಡೀ ಜಗತ್ತಿಗೆ ಪ್ರಸಿದ್ಧಿ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಪ್ರತಿದಿನ ಸಪ್ತಗಿರಿವಾಸನನ್ನು ದರ್ಶಿಸಿಕೊಳ್ಳೋಕೆ ಸಾವಿರಾರು ಮಂದಿ ಬರ್ತಾರೆ. ದೇವರ ದರ್ಶನ ಮಾಡಿದ ಪ್ರತಿ ಭಕ್ತ ಲಡ್ಡು ಪ್ರಸಾದ ತಗೊಂಡೇ ಬರೋದು. ಅದೇ ಭಕ್ತರಿಗೆ ದೇವಸ್ಥಾನ ಪಕ್ಕದಲ್ಲೇ ಪ್ರತಿನಿತ್ಯ ಅನ್ನಪ್ರಸಾದವೂ ಇರುತ್ತೆ. ಈ ಪ್ರಸಾದ ಕೇಂದ್ರವೇ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ. ಬಡವ ಶ್ರೀಮಂತ ಯಾವುದೇ ಜಾತಿ ಧರ್ಮದವರಾದರೂ ಇಲ್ಲಿ ತಿಮ್ಮಪ್ಪನ ಭಕ್ತ ಅನ್ನೋದು ಮಾತ್ರವೇ ಮುಖ್ಯ. ಎಷ್ಟು ಸಾವಿರ ಭಕ್ತರು ಬಂದರೂ ಬಿಸಿ ಬಿಸಿ ಊಟ ಪ್ರಸಾದ ಎಲ್ಲರಿಗೂ ಇರುತ್ತೆ. ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ನಿರ್ಮಾಣವಾದ ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರದಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತರು ಅನ್ನಪ್ರಸಾದ ಸೇವಿಸ್ತಾರೆ. ವೆಂಗಮಾಂಬ ಬಾಲಾಜಿಯ ಪರಮ ಭಕ್ತೆ. ಅಷ್ಟೇ ಅಲ್ಲ, ಇವರು ಕವಯಿತ್ರಿಯೂ ಹೌದು. ವೆಂಕಟಾಚಲ ಮಹತ್ವ ಬಗ್ಗೆ ಕಾವ್ಯಗಳನ್ನು ರಚಿಸಿದ್ದಾರೆ. ತನ್ನ ಜೀವನವನ್ನು ಸ್ವಾಮಿ ಸೇವೆಗೆ ಮುಡಿಪಿಟ್ಟು ಕೊನೆಯಲ್ಲಿ ವೆಂಕಟೇಶ್ವರನ ಸ್ಮರಣೆಯಲ್ಲೇ ಜೀವ ಸಮಾಧಿಯಾದರು. ಇಂತಹ ಪರಮ ಭಕ್ತೆಯ ಹೆಸರಲ್ಲೇ ನಿತ್ಯ ಅನ್ನದಾಸೋಹ ನಡೆಯುತ್ತಿದೆ. ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರದಲ್ಲೇ ಒಂದು ವಿಶೇಷ 3D ಪೇಂಟಿಂಗ್ ಅನ್ನು ನೋಡಬಹುದು. ಆ ಒಂದು ಪೇಂಟಿಂಗ್ ನೋಡ್ತಿದ್ರೆ ಒಂದು ಕ್ಷಣ ಅವಾಕಾಗೋದು ಗ್ಯಾರಂಟಿ. ವಿಶೇಷ ಬಣ್ಣಗಳಿಂದ ಮೂಡಿರೋ ಆ ವಿಸ್ಮಯ ಚಿತ್ತಾರ ನೋಡ್ತಾ ಇದ್ರೆ ನೋಡುತ್ತಲೇ ಇರುವಂತೆ ಮಾಡುತ್ತೆ. ದೊಡ್ಡ ಗೋಡೆ ಮೇಲೆ ಹಸಿರು ಬಣ್ಣದಲ್ಲಿ ದಟ್ಟ ಅರಣ್ಯ, ಅಲ್ಲಲ್ಲಿ ದೇವರ ಚಿತ್ರ, ಆಕಾಶ, ಅದರಲ್ಲಿ ಶಂಕುನಾಮ ಚಕ್ರ, ಹಾವಿನಂತೆ ಕಾಣೋ ಒಂದು ಉದ್ದನೆ ಅಂಕುಡೊಂಕಿನ ದಾರಿ. ಇದೆಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ. ಆ ಚಿತ್ರ ನೋಡೋ ಎಷ್ಟೋ ಭಕ್ತರು ಚಿತ್ರ ಸೂಪರ್ ಆಗಿದೆ ಅಂತ ಹೇಳಿಕೊಂಡು ಹೋಗ್ತಿರ್ತಾರೆ. ಇನ್ನು ಕೆಲವರು ತಿರುಪತಿ ಸಂಪೂರ್ಣ ಚಿತ್ರಣ ಅಂದುಕೊಂಡೇ ಇರ್ತಾರೆ. ಆದರೆ ಇದು ಪಂಚಕ್ಷೇತ್ರಗಳ ದರ್ಶನವಾಗಿದೆ. ಈ ಒಂದು ಚಿತ್ರದಲ್ಲಿ ಶೇಷಾಚಲ ಅರಣ್ಯದಲ್ಲಿರೋ ಶ್ರೀಶೈಲಂ, ತ್ರಿಪುರಾಂತಕಂ, ಮಹಾನಂದಿ, ಅಹೋಬಿಲಂ, ತಿರುಮಲ ಈ 5 ಪುಣ್ಯ ಸ್ಥಳಗಳು ಇದ್ದು ಪ್ರತಿಯೊಬ್ಬರೂ ನೋಡಬೇಕಾದ ಸ್ಥಳಗಳಾಗಿವೆ. ತಿರುಮಲ ಆದಿಶೇಷನ ಎಡೆ ಕೆಳಗೆ ಇದ್ದು, ಇನ್ನು 3 ಕ್ಷೇತ್ರಗಳು ಆದಿಶೇಷನ ದೇಹದ ಮಧ್ಯಭಾಗದಲ್ಲಿ ಹಾಗೂ ಬಾಲಭಾಗದಲ್ಲಿ ಶ್ರೀಶೈಲಂ ಇದೆ ಎಂದು ಹೇಳಲಾಗುತ್ತದೆ. ಶ್ರೀಶೈಲಂ ಮಹಾಶಿವನ ಆಲಯ. ಇಲ್ಲಿ ನೆಲೆಸಿರೋ ಶಿವನನ್ನು ಮಲ್ಲಿಕಾರ್ಜುನನಾಗಿ ಆರಾಧಿಸಲಾಗುತ್ತದೆ. ಭಾರತದ ಪ್ರಾಚೀನ ದೇವಾಲಯಗಳಲ್ಲಿ ಇದೂ ಒಂದು. ಈ ದೇವಾಲಯದಲ್ಲಿ ಜ್ಯೋತಿರ್ಲಿಂಗ ಹಾಗೂ ಶಕ್ತಿಪೀಠ ಇರೋ ಏಕೈಕ ಕ್ಷೇತ್ರ. 2 ಒಂದೇ ಸ್ಥಳದಲ್ಲಿರೋದರಿಂದ ಇದು ತುಂಬ ಶಕ್ತಿಶಾಲಿ ಕ್ಷೇತ್ರ ಎಂಬ ನಂಬಿಕೆ ಇದೆ. 2ನೇ ಕ್ಷೇತ್ರ ತ್ರಿಪುರಾಂತಕಂ. ಮಹಾದೇವ ತ್ರಿಪುರಾಸುರರನ್ನು ನಾಶ ಮಾಡಿದ ಸ್ಥಳ. ಇದು ಭೂಲೋಕ ಕೈಲಾಸ ಕ್ಷೇತ್ರ ಎಂದೇ ಪ್ರಸಿದ್ಧಿ. ತ್ರಿಪುರಾಸುರ ಸಂಹಾರ ಮಾಡಲು ಪಾರ್ವತಿ ದೇವಿ ಧನಸ್ಸಾಗುತ್ತಾರೆ. ದುಷ್ಟ ಸಂಹಾರ ಮಾಡಿ ಶಿವ ಪಾರ್ವತಿ ಇಲ್ಲಿ ಬಾಲ ತ್ರಿಪುರ ಸುಂದರಿ ತ್ರಿಪುರಾಂತಕೇಶ್ವರನಾಗಿ ನೆಲೆಸಿದ್ದಾರೆ. 3ನೇ ಪುಣ್ಯಸ್ಥಳ ಮಹಾನಂದಿ. ಪುರಾತನ ಆಲಯಗಳಲ್ಲಿ ಮಹಾನಂದಿ ದೇಗುಲವೂ ಒಂದು. ತ್ರಿನೇತ್ರನೇ ಇಲ್ಲಿ ಮಹಾನಂದಿಯಾಗಿ ನೆಲೆಸಿರೋದೇ ಇಲ್ಲಿನ ವಿಶೇಷ. ಇಲ್ಲಿರೋ ಶಿವಲಿಂಗ ಹಸು ಕಾಲ್ತುಳಿತದಿಂದ ಮೇಲ್ಭಾಗ ಸ್ವಲ್ಪ ಅದುಮಿರೋ ರೀತಿ ಇರುತ್ತದೆ. ಇಲ್ಲಿ ಶಿವಲಿಂಗದ ಕೆಳಗಿಂದ ನೀರು ಉದ್ಭವಿಸುತ್ತಿದೆ. ಆ ನೀರು ಕಲ್ಯಾಣಿಗೆ ಸೇರುತ್ತದೆ. ಈ ಆಲಯಗಳಲ್ಲಿ ವಿಸ್ಮಯಗಳ ಭಂಡಾರವೇ ಅಡಗಿದೆ. ಅಹೋಬಿಲ. ಇದು ಮಹಾವಿಷ್ಣುವಿನ ಒಂದು ಅವತಾರವಾದ ನರಸಿಂಹಸ್ವಾಮಿಯ ಕ್ಷೇತ್ರ. ಪ್ರಕೃತಿಯ ಸಿರಿಯಲ್ಲಿ ಅಂತ್ಯವೇ ಸಿಗದ ನಿಗೂಢ ಸಂಗತಿಗಳ ಮಧ್ಯೆ ಬೆಟ್ಟದಲ್ಲಿ ನೆಲೆಸಿರೋ ದೇವರು. ಪರಮ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಬಂಡೆ ಕಳ್ಳುಗಳು ಸೀಳಿಕೊಂಡು ಉಗ್ರ ನರಸಿಂಹ ದರ್ಶನ ನೀಡಿದ ಸ್ಥಳ.
ಇನ್ನು ಕೊನೆಯದಾಗಿ ಆದಿಶೇಷ ಎಡೆ ಎತ್ತಿ ನಿಂತಿರುವ ಅಲ್ಲಿ ನೆಲೆಸಿರುವ ದೇವರೇ ತಿಮ್ಮಪ್ಪ. ಕಲಿಯುಗ ದೈವ, ಭಕ್ತರ ಪಾಪ ಕಳೆದು ಮೋಕ್ಷ ಪ್ರಸಾದಿಸೋ ದೇವರೇ ತಿಮ್ಮಪ್ಪ. 7 ಬೆಟ್ಟಗಳ ಮೇಲೆ ನೆಲೆಸಿ ತನ್ನ ಭಕ್ತರನ್ನು ಕಾಯುತ್ತಿರೋ ವೆಂಕಟೇಶ್ವರ ಕ್ಷೇತ್ರ ಭೂಲೋಕದ ವೈಕುಂಠದಂತೆ. ಈ 5 ಪುಣ್ಯಕ್ಷೇತ್ರಗಳನ್ನು ದರ್ಶಿಸೋ ವ್ಯಕ್ತಿಯು ಮೋಕ್ಷದ ದಾರಿ ಪಡೆಯುತ್ತಾನೆ ಎಂಬ ನಂಬಿಕೆ ಇದೆ. ದಟ್ಟ ಅರಣ್ಯದಲ್ಲಿ ಹಸಿರಸಿರಿ ಮಧ್ಯೆ ಇರೋ ಈ ಪುಣ್ಯಕ್ಷೇತ್ರಗಳನ್ನು ಒಮ್ಮೆಯಾದರೂ ದರ್ಶಿಸಲೇಬೇಕು. ಈ ಬಾರಿ ನೀವು ತಿರುಪತಿಗೆ ಹೋದಾಗ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರದಲ್ಲಿರೋ ಈ 3D ಚಿತ್ರವನ್ನು ಸೂಕ್ಷ್ಮವಾಗಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ತಪ್ಪದೆ ಬೇರೆಯವರಿಗೂ ಶೇರ್ ಮಾಡಿ.